ಬೆಳಗ್ಗೆ ಅನ್ಯರಾಜ್ಯ ವ್ಯಾಪಾರಿಗಳಿಂದ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ 24 ಗಂಟೆಗಳ ಕಾಲ ಬೆಳಗ್ಗೆ ಬಂದ್ ಮಾಡಲಾಗಿತ್ತು. ಅನ್ಯರಾಜ್ಯ ವ್ಯಾಪಾರಿ ಹಟಾವೋ ಬೆಳಗ್ಗೆ ಬಚಾವೋ ಎಂಬ ಘೋಷವಾಕ್ಯವನ್ನ ಹಾಕುತ್ತಾ ನಗರದ ಬಸವೇಶ್ವರ ವೃತ್ತ ಹಾಗೂ ಅಂಬೇಡ್ಕರ್ ವೃತ್ತದ ಮೂಲಕ ಹಾದು ಹೋಗುವ ಮೇನ್ ರಸ್ತೆಯನ್ನು ಮಾನವ ಸರಪಳಿ ಮುಖಾಂತರ ರಸ್ತೆಯಲ್ಲಿರುವ ವಾಹನಗಳನ್ನು ತಡೆದು ಸಂಪೂರ್ಣ ಬಂದ್ ಮಾಡಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಂದ್ ಕರೆಯ ಮುಖಂಡರಾದ ಪ್ರವೀಣ್ ಗೌಡ ಪಾಟೀಲ್ ಮಾತನಾಡಿ, ಬಿಳಗಿ ತಾಲೂಕು ನಂಜುಂಡಪ್ಪ ವರದಿ ಪ್ರಕಾರ ಅತಿ ಹಿಂದುಳಿದ ತಾಲೂಕು ಇದಾಗಿದ್ದು, ಇಲ್ಲಿಯ ಜನರಿಗೆ ಉದ್ಯೋಗವಿಲ್ಲದ ಸಮಯದಲ್ಲಿ ಅನ್ಯ ರಾಜ್ಯದಿಂದ ಬಂಡವಾಳಶಾಹಿಗಳು ಹೆಚ್ಚಿನ ದರಕ್ಕಾಗಿ ಅಂಗಡಿಗಳು ಬಾಡಿಗೆ ಪಡೆದು ವ್ಯಾಪಾರ ಮಾಡುವುದರಿಂದ ಇಲ್ಲಿ ಜನರಿಗೆ ಉದ್ಯೋಗ ಇಲ್ಲದಂತಾಗಿದೆ. ಈ ಹಿಂದೆ ಬೆಳಗ್ಗೆ ಹಿರಿಯರು ಸೇರಿಕೊಂಡು ಹೊರರಾಜ್ಯ ವ್ಯಾಪಾರಿಗಳಿಗೆ 2014ರಲ್ಲಿ ಹೋರಾಟ ಮಾಡಿ ಮುಂದೆ ಯಾರೂ ಒಂದಕ್ಕಿಂತ ಹೆಚ್ಚು ಅಂಗಡಿ ಮಾಡಬಾರದೆಂದು ಒಪ್ಪಂದ ಮಾಡಿಕೊಂಡಿದ್ದರು. ಹಾಗೂ 2014ರ ಮೇಲೆ ಬೇರೆ ಯಾರೂ ಬೇರೆ ರಾಜ್ಯಗಳಿಂದ ಬರಬಾರದೆಂದು ಒಪ್ಪಂದ ಕೂಡ ಆಗಿತ್ತು. ಆದರೂ ಕೂಡ ಒಪ್ಪಂದ ಮೀರಿ ಸುಮಾರು 10ಕ್ಕಿಂತ ಹೆಚ್ಚು ಅಂಗಡಿಗಳು ಬೇರೆ ರಾಜ್ಯಗಳಿಂದ ಬಂದಿದೆ. ಇದೇ ರೀತಿ ಮುಂದುವರೆದಲ್ಲಿ ಸ್ಥಳೀಯ ವ್ಯಾಪಾರಸ್ಥರು ಗಂಟು ಮೂಟೆ ಕಟ್ಟುವ ಪರಿಸ್ಥಿತಿ ಬರುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆ ರಾಜೇಶ್ ಸಿರಿ ಹಿರೇಮಠ್, ಜಿಲ್ಲಾಧ್ಯಕ್ಷರು ಶಬಾನಾ ಲಿಂಗಸೂರ್, ಉಪಾಧ್ಯಕ್ಷ ಬಿಳಿಗಿ, ಪಟ್ಟಣದ ವ್ಯಾಪಾರಸ್ಥರು, ಹಿರಿಯರು, ನಾಗರಿಕರು, ಯುವಕರು, ಮಹಿಳೆಯರು ಹಾಗೂ ಕನ್ನಡ ಪರ ಮತ್ತು ವಿವಿಧ ಸಂಘಟನೆಗಳ ಮುಖಂಡರುಗಳು ಪಾಲ್ಗೊಂಡಿದ್ದರು. ರಿಯಾಜ್ ಉತ್ತಾರ್, ಚಿಕ್ಕಿ ನ್ಯೂಸ್ ಕನ್ನಡ, ಬೆಳಗಿ. ಈ ಕೆಲಸಗಳನ್ನ ಮಾಡ್ತಿದಾರಲ್ಲ, ಅವ್ರು ಅದನ್ನ ಜಾರಿಗೆ ತಗೊಂಬರಲಿ. ಅವ್ರನ್ನ ಒದ್ದು ಓಡಿಸಿದ್ರ ನಾ ಎಲ್ಲ ಮುಂದಿನ ಸಲ ಎಲೆಕ್ಷನ್ಗೆ ನಾನೇ ನೇರ ಬರ್ತೀನಿ. ಈ ರಾಜ್ಯದಿಂದ ಇವ್ರನ್ನ ಹೊರಗೆ ಹಾಕಿದಾರೆ. ಯಾರು ಏನು ನಿರೀಕ್ಷೆ ಇಟ್ಟುಕೊಳ್ಳಾರದೆ ಬಹಿರಂಗವಾಗಿ ಪ್ರಚಾರ ಮಾಡಿ ಈ ಜನನಾಯಕನ ಆರಿಸಿ ತಗೊಂಡ್ ಬರ್ರಿ ಅಂತಂದು ಹೇಳಿಕ್ ನಾನು ಇಷ್ಟಪಡ್ತೀನಿ. ನೀವು ಓಡಿಸದೆ ಇದ್ರೆ ನಮಗೆ ಆರಿಸಿ ತರೋದು ಗೊತ್ತು, ಇಳಿಸೋದು ಗೊತ್ತು, ಕುರ್ಚಿ ಕೊಡೋದು ಗೊತ್ತು, ಕುರ್ಚಿ ಇಳಿಸೋದು ನಮಗೆ ಗೊತ್ತು. ಅದೇ ರೀತಿ ಮುಂದೆ ಬರೋ ದಿನಗಳೊಳಗೆ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ನಾವು ಮಹಿಳೆಯರು ಏನು ಅಂತ ತೋರಿಸ್ತೀವಿ. ನಮ್ಮ ಅಣ್ಣಂದರಿಗೆ, ನಮ್ಮ ತಂದೆಯಂದರಿಗೆ, ನನ್ನ ಮಕ್ಕಳಿಗೆ ಎಲ್ಲರೂ ಕೂಡಿಸ್ತೀವಿ. ನೀವು ರೆಸ್ಟ್ ಮಾಡ್ರಪ್ಪ, ನಮಗೆ ತೇಕತ್ತದಾಗ ನೀವು ಬರೋರಂತೆ ಅಂತ ನಾನು ನಿಂದಿಸ್ಬಿಟ್ಟು ಎಲ್ಲ ಮಹಿಳೆಯರನ್ನ ಕರ್ಕೊಂಡು ಈ ಸಲ ರಾಜಕಾರಣಿನೂ ಆಗಲಿ, ಆಫೀಸರ್ ಡ್ಯೂಟಿನೂ ಮಾಡಲಿ. ಈ ಕೊಟ್ಟಿರೋ ಡೇಟಿಗೆ ಏನಾದರೂ ರಾಜಕಾರಣಿಗಳು ಆಮೇಲೆ ಆಫೀಸರ್ಸ್ಗಳು ಸರಿಯಾಗಿ ನಿರ್ಧಾರ ತಗೋದೇ ಇದ್ರೆ ನಾವು ನಿರ್ಧಾರನ ಕೊಡಿಸ್ತೀವಿ ಸರ್. ನಿಮಗೆ 100% ಕನ್ನಡಿಗರು ಕೊಡಿಸ್ತೀವಿ. ನಾವು ಅಷ್ಟನ್ನೇ ಮಾತ್ರ ಮಾತಾಡ್ತಾರೆ. ಈ ಹೋರಾಟದ ಮೂಲಕ ಜನಪ್ರತಿನಿಧಿಗಳಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮೊದಲಿಗೆ ಸರ್ಕಾರಿ ಕಚೇರಿಗಳಿಗೆ ಸರಿಯಾಗಿ ಹೇಳಿ, ಹೊರ ರಾಜ್ಯದವರು ಬಂದು ಅರ್ಜಿ ಕೊಟ್ಟರೆ ಅವ್ರಿಗೆ ಪರವಾನಗಿ ಕೊಡಬಾರ್ದು, ವ್ಯಾಪಾರ ಮಾಡ್ಲಿಕ್ಕೆ ಪರವಾನಗಿ ಕೊಡಬಾರ್ದು. ಇಲ್ಲಿನ ನಿಮ್ಮ ಮತದಾರರೇ ಇದ್ದಾರೆ, ಇಲ್ಲಿ ಮಾಲೀಕರು, ಅವರಿಗೆ ಬುದ್ಧಿ ಹೇಳ್ರಿ, ಹೊರ ರಾಜ್ಯದವರಿಗೆ ನಿಮ್ಮ ಅಂಗಡಿ ಮುಗ್ಗಟ್ಟು ಮನೆಗಳನ್ನ ಬಾಡಿಗೆ ಕೊಡಬಾರ್ರಿ ಅಂತ. ನಿಮ್ಮಿಂದ ಶುರುವಾದರೆ ಆದಷ್ಟು ಬೇಗ ಪರಿಹಾರ ಆಗುತ್ತಾ. ನಮ್ಮಿಂದ ಶುರುವಾದರೆ ನಿಮ್ಮನ್ನು ಸರಿಸಿ ಪರಿಹಾರ ತಗೋಬೇಕಾಗ್ತದೆ. ನಿಮ್ಮನ್ನು ಹೊರಗಿಟ್ಟು ಪರಿಹಾರ ತಗೋವಂಥ ಶುರು ಮಾಡ್ತೀವಿ ಹೇಳ್ತಿರಲಿ. ಬರೀ ಒಂದು ದಿವಸ ಬಂದ ಕರೆ ಕೊಟ್ಟಿದ್ದೀವಿ. ಮುಂದೊಂದು ದಿವಸ ಈ ಹೊರ ರಾಜ್ಯದವರೆಲ್ಲ ಬೀದಿ ಮೇಲೆ ಓಡಾಡ್ತಾ ಹೋಗ್ತಾರೆ. ಇಲ್ಲಿಂದ ಹೇಗೆ ಬ್ರಿಟಿಷರು ರಾತ್ರಿ ಓಡಿ ಹೋದ್ರು ಹಾಗೆ ಈ ಹೊರ ರಾಜ್ಯದವರು ಕೂಡ ಬೆಳಿಗ್ಗೆಯಿಂದ ರಾತ್ರಿ ಓಡಿ ಹೋಗುವಂಥ ಹೋರಾಟವನ್ನು ನಾವು ಮಾಡ್ತೀವಿ. ಡಿಪಾರ್ಟ್ಮೆಂಟ್ ಏನಿದೆ ಕಾರ್ಮಿಕ ಇಲಾಖೆ ಅವರಿಗೂ ಕೂಡ ನಾವು ಪತ್ರವನ್ನು ಬರೆದು ಹೋಗಿ ಸೂಕ್ತವಾಗಿ ವಿಚಾರಣೆಯನ್ನು ಮಾಡಿ ಒಂದು ಏನು ಸರ್ಕಾರದ ನಿಯಮಾವಳಿಗಳಿರುತ್ತೆ ಅದ್ರ ಪ್ರಕಾರ ಎಲ್ಲ ಕೆಲಸಗಳನ್ನು ಮಾಡಬೇಕಂತ ಹೇಳಿ ನಾವು ಇವತ್ತೇ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರೀತೀವಿ. ಸರ್, ಈಗ ಹಣದ ಆಮಿಷಕ್ಕೆ ಸಿಗ್ನೇಚರ್ ಮಾಡ್ತಿದ್ದಾರೆ ಡಾಕ್ಯುಮೆಂಟಿಗೆಲ್ಲ ಅಂತಂದು ಆರೋಪ ಮಾಡಿದ್ರು. ಇದಕ್ಕೇನು ರೇಟ್ ಯಾರು ಈಗ ಹಣದ ಆಮಿಷಕ್ಕೆ ಅಂಗಡಿಗಳನ್ನ ಬಾಡಿಗೆ ಕೊಡ್ತಿದ್ದಾರೆ, ಕಡಿಮೆ ರೇಟ್ ಇದ್ರೂ ಜಾಸ್ತಿ ರೇಟಿಗೆ ಒಪ್ಕೊಂಡು ಕೊಡ್ತಿದ್ದಾರೆ, ಅಧಿಕಾರಿಗಳ ಹಣ ಆಮಿಷಕ್ಕೆ ಇದನ್ನು ಮಾಡ್ತಿದ್ದಾರೆ ಅಂತ ಇವತ್ತು ಮನವಿಯನ್ನು ಕೊಟ್ಟಿದ್ದಾರೆ. ಅದನ್ನು ಪರಿಶೀಲನೆ ಮಾಡಬೇಕು. ಫಸ್ಟ್ ಪರಿಶೀಲನೆ ಮಾಡಿ ಯಾವುದಾದ್ರು ಅಂತ ಕೇಸ್ ಇದ್ದರೆ ನಾವು ಸೂಕ್ತ ನಿಯಮಾವಳಿ ಪ್ರಕಾರ ವಿರುದ್ಧವಾಗಿ ಏನಾದರೂ ಇದ್ದರೆ ಅದ್ರ ಪ್ರಕಾರ ನಾವು ಸರ್ಕಾರಕ್ಕೆ ಬರೆದು ಅವ್ರ ಶಿಸ್ತು ಕ್ರಮ ತಗೊಳ್ತೀವಿ. ಇನ್ನೊಂದು ಇದು ವೋಟರ್ ಐ ಡಿದು ಹೇಳಿದ್ರಿ ಸರ್, ಎರಡೆರಡು ಕಡೆ ವೋಟರ್ ಐ ಡಿ ಇದೆ, ಅದ್ರ ಬಗ್ಗೆ ಕೂಡ ಗಮನ ಹರಿಸ್ಬೇಕು. ಅಲ್ಲ, ಅದು ನೋಡ್ತೀವಿ, ಯಾವ ಪ್ರಕರಣ ವೈಸ್ ನೋಡಬೇಕಾಗುತ್ತೆ. ಯಾಕಂತಂದ್ರೆ ಈಗ ಸಿಕ್ಕಾಪಟ್ಟೆ ಸುಧಾರಣೆಗಳು ಬಂದಿದೆ. DSC PSC ಅಂತ ಇದೆ. ಬೇರೆ ರಾಜ್ಯದಲ್ಲಿ ಇದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ನಾವು ಅಪ್ಲಿಕೇಶನ್ ಹಾಕೋಕೆ ಹೋದರೆ ಅದು ಕಂಪೇರ್ ಮಾಡಿ ಹಾಕೋಕ್ಕೆ ಬಿಡೋದಿಲ್ಲ. ಸೊ ಅಷ್ಟು ಮೀರಿ ಏನಾದರೂ ಇತ್ತಂತಂದರೆ ನಮ್ಗೆ ಕೊಟ್ಟರು ಅಥವಾ ನಾವು ಪರಿಶೀಲನೆ ಮಾಡಿದಾಗ ಅದು ಕಂಡು ಬಂತಂದರೆ ಅವ್ರ ಮೇಲೆ ಸೂಕ್ತ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.